ವೀಕ್ಷಕರೇ ನಮಸ್ಕಾರ. ಕುಂಭರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ನಾನು ಮೊದಲಿಗೆ ಏನು ಹೇಳೋಕ್ಕೆ ಇಷ್ಟ ಬೀಳ್ತೀನಂದರೆ, ಕುಂಭರಾಶಿಯವರೇ, ನೀವು ಪ್ರತಿದಿನ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿದರೆ ನೋಡಿ ಎಷ್ಟು ಬದಲಾವಣೆ ಆಗುತ್ತಂದರೆ ನಿಮ್ಮ ಜೀವನ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ಅಷ್ಟು ನಿಮ್ಮ ಜೀವನ ಒಂಥರ ಮನಸ್ಸು ತುಂಬ ಶಾಂತಿ ಆಗುತ್ತೆ. ಮನಸ್ಸು ಮೈಂಡು ಯಾವಾಗ ಶಾಂತಿ ಆಗುತ್ತೋ ನೀವು ಪ್ರತಿ ಕೆಲಸದಲ್ಲೂ ನೀವು ಮುಂದೆ ಇರ್ತೀರ. ಮತ್ತು ಸ್ಟ್ರೆಸ್ಸು ಮತ್ತು ಏನೋ ಒಂಥರ ಭಯ, ಆತಂಕ ಅದೆಲ್ಲ ಹೋಗುತ್ತೆ. ಆ ಶಿವನಲ್ಲಿ ನೀವು ಎಲ್ಲ ಸಮರ್ಪಣೆ ಮಾಡಿಬಿಡಿ. ನಂಬಬೇಕು ನೀವು. ಈ ಪಂಚಾಕ್ಷರಿ ಮಂತ್ರವನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಶಿವ ಇದ್ದಾನೆ, ನನಗೆಲ್ಲ ಕಷ್ಟಕ್ಕೂ ಅವನಿದ್ದಾನೆ ಅಂತ ನೀವು ನಂಬಿಡಬೇಕು. ಆವಾಗ ತುಂಬಾ ಚೆನ್ನಾಗಾಗುತ್ತೆ. ನಂಬಿಕೆನೇ ಇಲ್ಲಿ. ಮಾಡಿ ದಯವಿಟ್ಟು ಮಾಡಿ, ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಕುಂಭರಾಶಿ ಹಾಗೆ ಕುಂಭ ಲಗ್ನದವರಿಗೂ ನಾನು ಇದನ್ನು ಹೇಳ್ತಾ ಇರೋದು, ಸರಿನಾ? ಕುಂಭರಾಶಿಯವರಿಗೆ ನಿಮ್ಮ ಜನ್ಮದಲ್ಲೇ ರಾಹು ಇರೋದ್ರಿಂದ ಮೇ ಪ್ರಾರಂಭದಲ್ಲಂತೂ ನಿಮಗೆ ಮಾನಸಿಕ ಒತ್ತಡ, ಅತಿಯಾಗಿ ಆಲೋಚನೆ ಮಾಡೋದು ಮತ್ತು ನಿದ್ರಾಹೀನತೆ, ತುಂಬಾ ನಿದ್ದೆ ಕಮ್ಮಿ ಆಗೋದು ಇದರಿಂದ. ಮತ್ತು ಏನೋ ಒಂದು ಯೋಚನೆ ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದು. ಅದರಿಂದಾಗಿ ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ಮೊಬೈಲ್ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ನೀವು ನಿದ್ದೆ ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಸ್ವಲ್ಪ ನಿದ್ದೆ ಸ್ವಲ್ಪ ಚೆನ್ನಾಗಾದರೆ ಸ್ವಲ್ಪ ಹೆಲ್ತು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಸುಸ್ತು, ಭಯ, ಆತಂಕ ಆಗೋದು. ಮತ್ತು ಎಲ್ಲ ಕೆಲಸನೂ ಬೇಗ ಮುಗಿಸ್ಬೇಕು ಮತ್ತು ಒಂದೇ ಸಮಯದಲ್ಲಿ ತುಂಬ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ನೀವು ನಿಮ್ಮ ಸ್ವಂತಕ್ಕೆ ನೀವು ಪರಿಶ್ರಮ ಬೀಳ್ತಾ ಇದ್ದರೆ ಅದರಿಂದಾಗಿ ನಿಮ್ಮನ್ನು ನೋಡಿ ಸ್ವಲ್ಪ ಜನ ನಿಮ್ಮನ್ನು ಸ್ವಾರ್ಥಿನೋ ಅಂತ ಅನ್ಕೋಬೋದು. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಏನು ಅನಿಸುತ್ತಂದರೆ, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಜೀವನ ಶೈಲಿನ ಬದಲಾಯಿಸ್ಕೋಬೇಕು ಅಂತ ಆಸೆನೂ ಬೀಳ್ತೀರಾ. ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಒಂಥರ ನಿಮ್ಮ ಮನ್ಸಿಗೆ ಚೆನ್ನಾಗಿ ಅನಿಸ್ಬೇಕು, ಆ ಥರ ನಿಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಮೇ ಪ್ರಾರಂಭದಲ್ಲಿ ಸ್ವಲ್ಪ ಒತ್ತಡ ಇದ್ರೇನು ಮೇ 14 ನಂತರ ನಿಮ್ಮ ಜೀವನದಲ್ಲಿ ಏನೋ ಮಹತ್ವವಾದ ತಿರುವು ಅಂದರೆ ಟರ್ನಿಂಗ್ ಪಾಯಿಂಟ್ ಆಗೋ ಥರ ವಿಶೇಷವಾಗಿ ಇಲ್ಲಿ ಅವಕಾಶ ನಿಮಗೆ ಆಗೋ ಥರ ಸಾಧ್ಯತೆ ಇದೆ. ನೋಡಿ, ನಿಮ್ಮ ಮನೆಯಿಂದ 2ನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಶನಿ ಇರೋದ್ರಿಂದ, ಜೊತೆಗೆ ಮಂಗಳನೂ ಇರೋದ್ರಿಂದ ಒತ್ತಡ ಇದ್ದೇ ಇರುತ್ತೆ. ಅನಗತ್ಯ ಖರ್ಚು ಇಲ್ಲಿ ಹೆಚ್ಚಾಗಬಹುದು. ನೀವು ಮಾತಾಡುವಾಗಲೂ ಸ್ವಲ್ಪ ಸಂಯಮ ಬೇಕಾಗುತ್ತೆ. ಇಲ್ಲಿ ಕಠಿಣವಾದ ಮಾತು ಮನೆಯಲ್ಲಿ ಮಾತಾಡಿದ್ರೆ ಸ್ವಲ್ಪ ಕಲಹಕ್ಕೆ, ಜಗಳಕ್ಕೆ ಕಾರಣವಾಗ್ಬೋದು. ಸ್ವಲ್ಪ ಮೃದುವಾಗಿ ಮಾತಾಡಬೇಕು ನೀವಿಲ್ಲಿ. ಹಾಗೆ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಸೇವಿಂಗ್ಸ್ ಮಾಡೋದೂ ಇಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದರೆ ಇಲ್ಲಿ ಶನಿ ಏನು ಹೇಳ್ತಾನಂದರೆ, ಶಿಸ್ತಿನಿಂದ ಉಳಿತಾಯನೂ ಮಾಡಬೇಕು ಅಂತ ಇಲ್ಲಿ ನಿಮಗೆ ಕಲಿಸ್ತಾನೆ. ಒಟ್ಟಾರೆ ಶನಿ ಇಲ್ಲಿ ಏನು ಹೇಳ್ತಾನಂದರೆ, ಹಣಕಾಸು ಮತ್ತು ಕುಟುಂಬದ ವಿಚಾರದಲ್ಲಿ ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಶಿಸ್ತು ಮತ್ತು ತಾಳ್ಮೆ ಅಗತ್ಯ. ಮೇ 11 ನಂತರ 2ನೇ ಮನೆಯಿಂದ 3ನೇ ಮನೆ, ತನ್ನದೇ ಆದ ಮೇಷರಾಶಿಗೆ ಕುಜನು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಸ್ಥಿತನಾದಾಗ ನಿಮಗೆ ಅದ್ಭುತವಾದ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಕೊಡ್ತಾನೆ ಇಲ್ಲಿ. ಮತ್ತು ಧೈರ್ಯನೂ ಕೊಡ್ತಾನೆ. ಮತ್ತು ನೀವು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ನೀವು ಧೈರ್ಯದಿಂದ, ಸಾಹಸದಿಂದ ತಗೊಂಡು ಎಷ್ಟೇ ಸವಾಲುಗಳು ಮತ್ತು ಅಡೆತಡೆ ಬಂದ್ರೇನೋ ಅದನ್ನು ಎದುರಿಸಿ ನೀವು ನುಗ್ತೀರ. ಅಷ್ಟು ನಿಮಗೆ ಇಲ್ಲಿ ಧೈರ್ಯ ನಿಮಗಿಲ್ಲಿ ಕೊಡ್ತಾನೆ ಕುಜ. ಸಹೋದರ ಮತ್ತು ಸಹೋದರಿಯರೊಂದಿಗೆ ನಿಮಗೆ ಪ್ರೀತಿ ಬಾಂಧವ್ಯ ಇಲ್ಲಿ ಹೆಚ್ಚಿಸ್ತಾನೆ ಇಲ್ಲಿ ಕುಜ 3ನೇ ಮನೆಯಲ್ಲಿರೋದ್ರಿಂದ. ಹಾಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಹಜ ಬಿಡಿ. ಮತ್ತು ನೀವು ಅವ್ರಿಗೋಸ್ಕರ, ನಿಮ್ಮ ಅಣ್ಣ ತಂಗಿಂದಿರಿಗೋಸ್ಕರ ಅವ್ರ ಜೊತೆ ನೀವು ಸಪೋರ್ಟಾಗಿ ನಿಲ್ತೀರಾ. ಹಾಗೆ ನಿಮ್ಮ ಮಾತು ನೇರವಾಗಿ ಇರೋದು ಉತ್ತಮ ಅನಿಸುತ್ತೆ. 4ನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೋಬೋದು.
ಮೇ 16ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಆ ದಿನ ನೀವು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಸೂರ್ಯ ಮತ್ತು ಬುಧ ಜೊತೆಗೆ ಸಂಯೋಗದಲ್ಲಿ ಇರೋದ್ರಿಂದ ಬುಧಾದಿತ್ಯ ಯೋಗ ಆಗುತ್ತೆ ನಿಮಗಿಲ್ಲಿ. ಮತ್ತು ಹೊಸ ಮನೆ ಜಾಗ ಅಥವಾ ವಾಹನ ಖರೀದಿಸೋಕ್ಕೂ ಇಲ್ಲಿ ಒಳ್ಳೆಯ ಸಮಯ, ಉತ್ತಮ ಸಮಯ ಆಗುತ್ತೆ. ಮತ್ತು ರಿನೋವೇಷನ್ ಏನಾದರೂ ಮನೆಯ ನವೀಕರಣ ರಿನೋವೇಷನ್ ಮಾಡಬೇಕಾದ್ರೂ ಇದು ಉತ್ತಮ ಸಮಯ ನಿಮಗೆ. ಆಸ್ತಿ ವಿಚಾರದಲ್ಲಿ ಏನಾದರೂ ಗೊಂದಲಗಳು ಇದ್ದರೆ, ಟೆನ್ಷನ್ ಏನಾದರೂ ಇದೆ, ಅದೆಲ್ಲ ಬಗೆಹರಿಯುತ್ತೆ ಇವಾಗ. ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಓದಿನಲ್ಲಿ ಒಳ್ಳೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ತಾನೆ ಇಲ್ಲಿ ಗುರು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ನೀವು ತಯಾರಿ ಮಾಡ್ತಾ ಇದ್ರೇನೋ ಅದರಲ್ಲೂ ನಿಮಗೆ ಶುಭ ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಗೋ ಸಾಧ್ಯತೆ ಇದೆ. ಹಾಗೆ ಹೈಯರ್ ಸ್ಟಡೀಸ್ಗೆ ಏನಾದರೂ ವಿದೇಶಕ್ಕೆ ಹೋಗಬೇಕು ಅಂತ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೇನೋ ಇದು ಒಳ್ಳೆಯ ಸಮಯ, ಉತ್ತಮವಾದ ಸಮಯ. ಮಕ್ಕಳ ವಿಚಾರ ಹೇಳಬೇಕಾದ್ರೆ ನಿಮ್ಮ ಮಕ್ಕಳು ಒಳ್ಳೆ ಪ್ರಗತಿ ಸಾಧಿಸ್ತಾರ್ರಿ. ಮತ್ತು ಅವರ ನಡವಳಿಕೆ ನಿಮಗೆ ಹೆಮ್ಮೆ ತರೋ ಥರ, ಅವರಿಂದ ತುಂಬ ಸಂತೋಷವೂ ಸಿಗೋ ಥರ ಇದೆ ಇಲ್ಲಿ ಪಂಚಮದಲ್ಲಿ ಗುರು ಇರೋದ್ರಿಂದ. ಒಟ್ಟಿನಲ್ಲಿ ಗುರು ಶುಕ್ರರ ಪ್ರಭಾವದಿಂದ ನಿಮಗೆ ಉತ್ತಮ, ಮಕ್ಕಳ ವಿಚಾರದಲ್ಲಂತೂ ಉತ್ತಮ ಫಲಿತಾಂಶ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆಗೆ ನೀವು ಸ್ವಲ್ಪ ಮಾತು ಕಮ್ಮಿ ಆಗೋಗುತ್ತೆ, ಅಂತರ ಬಂದ್ಬಿಡುತ್ತೆ. ಅವ್ರ ಭಾವನೆಗೆ ನೀವು ತಕ್ಕಂತೆ ಸ್ಪಂದಿಸಲ್ಲ. ಅದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗೋಗುತ್ತೆ. ಸ್ವಲ್ಪ ಕೂತ್ಕೊಂಡು ಇವಾಗ ಮಾತಾಡಲಿಲ್ಲ ಅಂದ್ರೂ ಜಗಳನೋ ಇಲ್ಲ ಮುನಸ್ಸು ಅಲ್ಲಿ ಬಂದೇ ಬರುತ್ತಲ್ವ. ಅದರಿಂದ ಕೂತ್ಕೊಂಡು ತಾಳ್ಮೆಯಿಂದ ಏನೇ ಪ್ರಾಬ್ಲಮ್ ಇದ್ರೂ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ. ಸ್ನೇಹಿತರ ಜೊತೆನೂ ಅಷ್ಟೇ, ಸಡನ್ನಾಗಿ ಏನೋ ಒಂದು ವಿವಾದ ಆಗಿಬಿಡೋದು ಎಲ್ಲ ಇಲ್ಲಿ ಕೇತು ಆ ಥರ ಮಾಡ್ತಾನೆ 7ನೇ ಮನೆಯಲ್ಲಿರೋದ್ರಿಂದ. ಅದರಿಂದ ಸ್ವಲ್ಪ ಯಾವುದೇ ವಿವಾದ ಇದ್ರೂ ಅದನ್ನು ಬಗೆಹರಿಸ್ಕೋಬೇಕು. ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಅಷ್ಟೇ ಇದು ಒಳ್ಳೆಯ ಸಮಯ ಅಲ್ಲ. ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಡ, ಡಾಕ್ಯುಮೆಂಟ್ಸಲ್ಲಿ ಇಶ್ಯೂ ಬರ್ಬೋದು. ಅದರಿಂದಾಗಿ ಇವಾಗ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಇದರಿಂದ ಎಲ್ಲ ದೂರ ಇರಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ. ಪರಿಹಾರ ಏನಪ್ಪ ಅಂದರೆ ಪ್ರತಿದಿನ ಗಣೇಶನ ಆರಾಧನೆ ಮಾಡಿ, ಮತ್ತು ಹನುಮಾನ್ ಚಾಲೀಸ ಪಠನೆ ಮಾಡಿ, ಮತ್ತು ನಾಯಿಗಳಿಗೆ ಆಹಾರ ಕೊಡಿ. ಸ್ಟ್ರೀಟ್ ನಾಯಿ ಡಾಗ್ಸ್ ಇರುತ್ತಲ್ವ, ಅವ್ರಿಗೆಲ್ಲ ಸ್ವಲ್ಪ ಆಹಾರ ಕೊಡಿ. ಕೇತುವಿನ ಶಾಂತಿ ಆಗುತ್ತೆ ಅದರಿಂದಾಗಿ. ಮತ್ತು ಯಾರಾದರೂ ತುಂಬ ಬಡವರಿದ್ದರೆ ಅವ್ರಿಗೂ ಸಹಾಯ ನೀಡಿ.